ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೆಡ್ಡಿ ಸಮುದಾಯದ ಸಭೆ ನಿನ್ನೆ ಬಳ್ಳಾರಿಯಲ್ಲಿ ನಡೆದಿರುವಂಥದ್ದು. ಈ ಒಂದು ಸಭೆಯಲ್ಲಿ ರೆಡ್ಡಿ ಸಮುದಾಯದ ಸಾಕಷ್ಟು ವಿಷಯಗಳ ಕುರಿತಂತೆ ಚರ್ಚೆಯನ್ನು ಆಯಿತು. ಹಾಗೆ ಸಂಘಟನೆ ಕುರಿತಂತೆ ಸಾಕಷ್ಟು ಜನ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಒಂದು ಸಭೆಯಲ್ಲಿ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದಂಥ ಪ್ರಭಾಕರ್ ರೆಡ್ಡಿ, ಬಳ್ಳಾರಿಯ ಪ್ರತಾಪ್ ರೆಡ್ಡಿ ಹಾಗೂ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದ ಮುಖ್ಯಸ್ಥರಾದಂಥ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು. ಉದಾಹರಣೆಗೆ ನಮ್ಮಲ್ಲಿ 40ರಿಂದ 50 ಸೀಟು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರೆ, ಸಂಕ್ಷಿಪ್ತವಾಗಿ ಯೋಚನೆ ಮಾಡಿದ್ರೆ, ಆ ತಾಲೂಕುಗಳ ವಾರ ನಾವು ಸಮೀಕ್ಷೆ ಮಾಡಿದ್ರೆ 40ರಿಂದ 50 ಶಾಸಕರನ್ನ ವಿಧಾನಸೌಧ ಕಳಿಸೋದ್ರಲ್ಲಿ ನಮ್ಮಲ್ಲಿ ಯಾವುದೇ ಲೋಪಗಳಿಲ್ಲ. ಬೇರೆ ಒಂದು 60ರಿಂದ 70 ಕ್ಷೇತ್ರಗಳಲ್ಲಿ ನಮ್ಮ ರೆಡ್ಡಿಗರ ಪಾತ್ರ ಯಾವ ಕಡೆ ಬಾಳ್ತದೆ ಅವರು ಜಯಶೀಲರಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಮ್ಮದು 130-135 ಕ್ಷೇತ್ರಗಳಲ್ಲಿ ರೆಡ್ಡಿ ಬಲಿಷ್ಠ ಆ ರೀತಿ ಇದೆ. ನಮ್ಮಲ್ಲಿ ಯೋಗ ಇಟ್ಕೊಂಡು ದ್ವೇಷಗಳು ಮಾಡಿಕೊಂಡು ಸಂಘಟನೆಗಳು ಮಾಡಿದಿರ. ಇವತ್ತು ನಾವು ಧೋರಣೆಗಳಿಂದ ನಾವು ಇವತ್ತು ಇಷ್ಟೊತ್ತು ಅಣ್ಣವರು 6ನೇ ಶತಮಾನದಲ್ಲಿ ರಾಷ್ಟ್ರಕೂಟರು, ಭಟ್ರು, ಅದಲ್ಲದೆ ಬ್ರಿಟಿಷರ ಹೋರಾಟ ಮಾಡಿದಂತ ನಮ್ಮ ವಿಯಲವಾಡ ನರಸಿಂಹರೆಡ್ಡಿ ಇರ್ಬೋದು, ಕುಟುಂಬದಿಂದ ಹಿಡಿದು ಇವತ್ತು ಶ್ರೀಶೈಲದಿಂದ ಹಿಡಿದು ನಾವು ಮೈಸೂರು ಪ್ರಾಂತ್ಯ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಎಲ್ಲ ಪ್ರಾಂತ್ಯಗಳಲ್ಲಿ ನಮ್ಮ ಸಮಾಜ ನಾವು ಲಕ್ಷಾಂತರ ಮಂದಿಗಳಾಗಿದ್ದೀವಿ. ಏನು ಉದಾಹರಣೆ ಬೇಡ, ಮೊನ್ನೆ ಕೇವಲ ಒಂದು ವಾರದಿಂದ ಮತ್ತು ನಮ್ಮ ಮಾಧ್ಯಮದಲ್ಲಿ ಬಂದಂತ ವರದಿ ಒಂದು ನಿಮಿಷ ಯೋಚನೆ ಮಾಡ್ಬೇಕು. ನಾವು ಯಾವ ರಾಜಕೀಯ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ಯಾವ ರಾಜಕಾರಣ ವಿರುದ್ಧ ಮಾತಾಡ್ತಾ ಇಲ್ಲ, ಬೇರೆ ಸಮಾಜ ವಿರುದ್ಧ ಮಾತಾಡ್ತಾ ಇಲ್ಲ. ಒಂದು ನಾವೆಲ್ಲ ಪ್ರಜ್ಞಾವಂತರಿದ್ದೀವಿ. ನಮ್ಮ ಸಮಾಜ ಏನಷ್ಟೇನು ಕಡಿಮೆ ಆದಂತ ಸಮಾಜ ಅಲ್ಲ. ನಾವು ಲಕ್ಷಾಂತರ ಜನಕ್ಕೆ ನಾವು ಅನ್ನ ಕೊಡುವಂತ ಸಮಾಜ, ಜೀವನ ಕೊಡುವಂತ ಸಮಾಜ. ಒಂದು ಮಾಧ್ಯಮದ ನೋಡಿದ್ರೆ ಅವರವರ ಸ್ವಾಮಿಗಳು, ಅವರವರ ಸಮಾಜಗಳವರು ಒಂದು ಕೂಗುಗಳನ್ನು ಕರೀತಾರೆ. ಒಂದು ಸೀಟ್ಗಾಗಿ, ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಚೇರ್ಗಾಗಿ 2 ಸಮಾಜಗಳ ಬೀದಿಗಳಿಗೆ ಮಟ್ಟಕ್ಕೆ ಬರ್ತಾರೆ. ಅವ್ರಿಗಿಂತ ನಮಗೆ ಕಮ್ಮಿ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ನಾವು ಸಂಘಟಿತರಾಗ್ತಾ ಇಲ್ಲ. ನಮ್ಮೇಲೆ ರೆಡ್ಡಿಗಳಲ್ಲಿ ಒಂದಿದೆ, ಯುಗ, ಪ್ರತಿಷ್ಠೆ, ವೈಮನಸ್ಸು. ಇಲ್ಲಿಂದ ನಾವು ಬಹಳ ಹಿಂದುತ್ತಾ ಹೋಗ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ರು. ಇಷ್ಟೊತ್ತು ನಮ್ಮ ಶಿವರಾಜರು 5 ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮವರೇ ಆಗಿದ್ರು. ನಮ್ಮ ಸ್ವತಂತ್ರ ಬಂದಾಗ ಪ್ರಪ್ರಥಮವಾಗಿ 5 ರಾಜ್ಯಗಳ ಮುಖ್ಯಮಂತ್ರಿಗಳಾದಾಗ ಅವ್ರ ರೆಡ್ಡಿಗೆ ಎಷ್ಟು ಬಲಿಷ್ಠ ಇತ್ತು, ಯಾವ ನಮ್ಮ ದರ್ಪ ಇತ್ತು ಅನ್ನೋದನ್ನ ಇವತ್ತು ಯೋಚನೆ ಮಾಡಬೇಕಾಗಿದೆ. ಅವ್ರು ಯಾವ ರೀತಿ ನಮ್ಮ ಸಮಾಜವನ್ನ ವಿಸ್ತರಿಸಿಕೊಂಡು, ರಾಜ್ಯವನ್ನು ಇಟ್ಕೊಂಡು ಎಲ್ಲಾ ಸಮಾಜವನ್ನು ಜೊತೆ ತಗೊಂಡೋಗಿ ಮುಖ್ಯಮಂತ್ರಿನಾಗಬೇಕಂತ ಎಷ್ಟು ಶಕ್ತಿ ಬಲಿಷ್ಠಿದ್ರು ಅದನ್ನ ಯೋಚನೆ ಮಾಡಬೇಕಾಗಿದೆ. ಆದ್ರೆ ಇವತ್ತಿನ ದಿನದಲ್ಲಿ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಿಎಂ ಇದ್ದಾಗ ಎಲ್ಲಾ ಸಮುದಾಯದವರು ಅಧಿಕಾರಿಗಳಿಗೆ ನಮ್ಮ ಮನೆ ಬಾಗಿಲು ಬರ್ತಾರೆ. ಇವತ್ತಿನ ಕಾಲದಲ್ಲಿ ನಮ್ಮ ಸಂಘಟನೆ ಇದ್ದೀರಾ,